ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರವೆ ದೋಸೆ ಮಾಡ್ತಾ ಇದ್ದೀನಿ ತಿಂಡಿಗೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ. ಇದಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ, ಬಾಂಬೆ ರವೆ ಅಂತ ಅದು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಅದ್ರ ಜೊತೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಜರಡಿ ಮಾಡಿಕೊಂಡು ಇದನ್ನು ಒಂದು 20 ನಿಮಿಷ ಆದರೂ ನೆನಿಬೇಕು. ರವೆ ಇರುತ್ತಲ್ಲ ಅದಕ್ಕೆ. ಇದಕ್ಕೆ ಇದೇ ಥರ ನೀವು ಸಿಂಪಲ್ಲಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ಇದಕ್ಕೆ ಸ್ವಲ್ಪ ಸೀಸನಿಂಗ್ ಸೇರಿಸ್ಬೋದು. ಲೈಕ್ ಕರಿಬೇವು, ಗ್ರೀನ್ ಚಿಲ್ಲೀಸ್, ಈರುಳ್ಳಿ. ಒಂಥರ ತಿನ್ನಬೇಕಾದ್ರೆ ಕ್ರಂಚ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಒಂದು ಸಣ್ಣ ಸ್ಪೂನಷ್ಟು ಹಾಕಿದ್ದೀನಿ. ಜೀರಿಗೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಕಲರ್ಗೆ ಅರಿಶಿನದ ಪುಡಿ ಮತ್ತು ಉಪ್ಪು. ಹಸಿಟ್ಟು ರವೆ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟು ಆಗೋದಿಲ್ಲ. ಆ್ಯಂಡ್ ಇದು ನೀರು ದೋಸೆ ಆಗಿರೋದ್ರಿಂದ ನೀರು ಜಾಸ್ತಿನೇ ಹಿಡ್ಸತ್ತೆ. ಮೊದಲಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮಧ್ಯ ಗಂಟಾಗೋ ಥರ ನೀರು ಕಡಿಮೆ ಹಾಕ್ಕೊಳ್ಬೇಡಿ. ಇದು ಎಷ್ಟು ಈಸಿಯಾಗಿ ಆಗುತ್ತೆ. ನೀರು ಕಡಿಮೆ ಆಗಿಬಿಟ್ರೆ ಒಂಥರ ಗಂಟು ಆಗಿಬಿಡುತ್ತೆ. ಇದು ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ. ನಾವು ನೀರು ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳನೇ ಇರಬೇಕು. ಇದಕ್ಕಿನ್ನೇನು ಹಾಕೋ ಹಾಗಿಲ್ಲ. ಈಗ ಸೋಡಾ ಹಾಕೋದು ಅದೆಲ್ಲ ಏನು ಬೇಡ. ನೆನಿಲಿ ಇದು ಒಂದು 20 ಮಿನಿಟ್ಸ್. ಆಮೇಲೆ ಡೈರೆಕ್ಟ್ ತವ ಮೇಲೆ ಬಿಡೋಣ. ಆಫ್ಟರ್ 20 ಮಿನಿಟ್ಸ್ ಏನಾಗಿರುತ್ತೆ, ರವೆ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಬರೀ ನೀರು ಮಾತ್ರನೇ ಮೇಲ್ಗಡೆ ತೇಲ್ತಾ ಇರುತ್ತೆ. ಸೊ ಎವ್ರಿ ಟೈಮ್ ನಾವು ದೋಸೆ ಹಾಕಬೇಕಾದ್ರೆ ಮಿಕ್ಸ್ ಮಾಡಿ ಕೆಳಗಡೆಯಿಂದ ತೊಗೊಂಡು ಹಾಕಬೇಕು. ಇಲ್ಲಾಂದರೆ ಬರೀ ನೀರು ಬಂದ್ಬಿಡುತ್ತೆ ಮೇಲೆ. ಮತ್ತು ಇದು ಕಾಸ್ಟ್ ಐರನ್ ತವ. ಇದರಲ್ಲಿ ದೋಸೆ ಸೀಸನಿಂಗ್ ಆಗಿದ್ರೆ ಪ್ರಾಪರಾಗಿ ತುಂಬ ಈಸಿಯಾಗಿ ಏಳುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ನಾನ್ ಸ್ಟಿಕ್ ಬದಲು ದಿಸ್ ವಿಲ್ ಬಿ ಹೆಲ್ದಿಯರ್. ತಿಂಡಿ ಕೆಲಸ ಮುಗಿಸಿ, ಕಿಚನ್ ಕೆಲಸ ಮುಗಿಸಿ ಈಗ ನಾನು ಮಧ್ಯಾಹ್ನದ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಹಾಗೇ ಅಂದರೆ ಇವತ್ತು ಬರೀ ತಿಳಿ ಸಾಂಬಾರು ಮಾಡ್ತಾ ಇರೋದು. ಅದಕ್ಕೆ ಜಾಸ್ತಿ ಏನು ಪ್ರಿಪರೇಷನ್ ಬೇಕಿರಲಿಲ್ಲ. ಟೊಮ್ಯಾಟೊ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೇಯೋ ತನಕ ಈ ಕಡೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಈರುಳ್ಳಿ ತುಂಬ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇವಾಗೇನು ಬೇಡ, ರಾತ್ರಿಗೆ ಬೇಕು ನನಗೆ. ಸೊ ರಾತ್ರಿಗೆ ಜಾಸ್ತಿ ಬೇಕಾಗುತ್ತೆ. ನಾಳೆಗೆ ಬೇಕು, ಬಟ್ 1-2 ಬೇಕು ಅಷ್ಟೇ. ಅದನ್ನು ನಾಳೆ ಬೆಳಿಗ್ಗೆನೇ ಬಿಡಿಸ್ಕೊಳ್ಳೋಣ ಅಂತಿದ್ದೀನಿ. ಮತ್ತು ರೀಸೆಂಟಾಗಿ ನನಗೆ ಬೆಳ್ಳುಳ್ಳಿ ಬಗ್ಗೆ ಒಂದು ವಿಷಯ ಗೊತ್ತಾಯಿತು. ಬೆಳ್ಳುಳ್ಳಿನ ಈಗ ವರ್ಕಿಂಗ್ ವಿಮೆನ್ಸ್ ಇರ್ತಾರೆ, ಅವ್ರಿಗೆ 1 ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದೇ ಸಾರಿಗೆ ಬಿಡಿಸಿಟ್ಕೊಳ್ತಾರೆ. ನಾನು ಕೆಲವೊಂದು ಸಾರಿ ಫ್ರೀ ಇದ್ದಾಗ ಸ್ವಲ್ಪ ಜಾಸ್ತಿನೇ ಬಿಡಿಸಿ ಇಟ್ಬಿಡ್ತಾ ಇದ್ದೆ. ನಾಳೆಗೆ ಆಗ್ಬಿಡುತ್ತೆ ಬಿಡು, ನಾಳೆ ಅಥವಾ ನಾಳಿದ್ದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇದು 3 ನಾವು ಬಿಡಿಸಿ ಸಿಪ್ಪೆ ತೆಗೆದ್ಬಿಟ್ಟು 1 ದಿನಕ್ಕಿಂತ ಜಾಸ್ತಿ ಇಡಬಾರ್ದಂತೆ. ಇದರಲ್ಲಿ ಮೋಲ್ಸ್ ಅಂದರೆ ಈ ಫಂಗಸ್ ಬರುತ್ತಲ್ವಾ, ಆ ಥರ ಫಾರ್ಮೇಷನ್ ಆಗೋದಕ್ಕೆ ಶುರು ಆಗುತ್ತಂತೆ. ಈಗ ಈರುಳ್ಳಿನ ಯೂಶ್ವಲಿ ಏನು ಮಾಡ್ತಾರೆ, ಮನೆಯಲ್ಲಿ ವೈರಲ್ ಫೀವರ್ ಇದೆ ಅಂದಾಗ ಒಂದು ಈರುಳ್ಳಿನ ಬಿಡಿಸ್ಬಿಟ್ಟು ಒಂದು ಮನೆಯಲ್ಲಿ ಒಂದು ಕಾರ್ನರಲ್ಲಿ, ಈಗ ಯಾರು ಹುಷಾರು ತಪ್ಪಿರ್ತಾರೋ ಅವ್ರ ಸರೌಂಡಿಂಗಲ್ಲಿ ಇಟ್ಟಿರ್ತಾರೆ. ಸೊ ಅದು ಬ್ಯಾಕ್ಟೀರಿಯಾಸ್, ವೈರಸ್ನ ಅಬ್ಸಾರ್ಬ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತಂತೆ. ಸೊ ಅದನ್ನು ನಾವು ಬಿಸಾಡಬೇಕು, ಯೂಸ್ ಮಾಡಬಾರ್ದು. ಅದೇ ರೀತಿ ನಿಮ್ಮಲ್ಲೂ ತುಂಬ ಸರಿ ಹೇಳಿರ್ತೀರ, ಈರುಳ್ಳಿನ ಬಿಡಿಸಿ ಇಡಬಾರ್ದು ಅಂತ ಹೇಳ್ಬಿಟ್ಟು. ಈರುಳ್ಳಿನ ಯಾಕೆ ಇಡಬಾರ್ದು ಅಂದರೆ ಇದೇ ರೀಸನ್ಗೆ. ಸೊ ನಾನು ತಿಳ್ಕೊಂಡಿದ್ದು ಹೇಗೆ ಅಂದರೆ, ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ ಏರ್ ಟೈಟ್ ಕಂಟೈನರ್ನಲ್ಲಿ 1 ದಿನ ಇಡ್ಬೋದು ಅಷ್ಟೇ. ವಿತಿನ್ 24 ಅವರ್ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಇಡಬಾರ್ದು, ಫ್ರಿಜ್ಜಲ್ಲಾದ್ರೂ ಇಡಬಾರ್ದು. ಸೊ ನಾನೇನು ಮಾಡ್ತೀನಿ, ಈಗ ನಾಳೆಗೆ ಬೇಕು ಅಂದರೆ ಇವತ್ತು ಬಿಡಿಸ್ಕೊಳ್ತೀನಿ, ಇಲ್ಲ ಅಂದರೆ ಅವತ್ತಿನ ದಿನಾನೇ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಹೊಸ ವಿಷಯನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ, ನಿಮಗೂ ಕೂಡ ಯೂಸ್ ಆಗುತ್ತೆ ಅಂಥೇಳಿ.
ಇದು ಹಾಗಲಕಾಯಿ ನಾನು ರಾತ್ರಿ ಪಲ್ಯ ಮಾಡೋದಕ್ಕೆ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಅದರಲ್ಲಿ ಜ್ಯೂಸ್ ಇರುತ್ತಲ್ವ, ಅದು ಡ್ರೈ ಆದಷ್ಟು ನನಗೆ ಹುರಿಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಇವಾಗ ಕಟ್ ಮಾಡಿ ಬಿಟ್ಟರೆ ಒಂಚೂರು ಡ್ರೈ ಆಗಿರುತ್ತೆ, ಆಮೇಲೆ ಮತ್ತಷ್ಟು ನಾನು ಹುರ್ಕೊಂಡಾಗ ಬೇಗ ಡ್ರೈ ಆಗುತ್ತೆ. ಇದನ್ನು ನಾವು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಚೂರು ಎಣ್ಣೆ ಹಾಕ್ಕೊಂಡು ಹಾಗೆ ಡ್ರೈ ಮಾಡ್ಕೊಳ್ಬೇಕು, ಆವಾಗ ಕಹಿ ಕಡಿಮೆ ಆಗುತ್ತೆ. ಈಗ ಇತ್ತೀಚೆಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಏರ್ ಫ್ರೈಯರಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ನಮ್ಮದು ಜಾಸ್ತಿ ಎಫರ್ಟ್ ಏನು ಹಾಕೋ ನೆಸಸರಿನೇ ಇರೋದಿಲ್ಲ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇದಾಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಎಲ್ಲನೂ ಕೂಡ ಡ್ರೈ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ಕೊಳ್ಬೋದು. ಸಂಜೆ ಇದನ್ನು ಹೇಗಿದ್ರು ಒಂದು ಹಾಫ್ ಆನ್ ಅವರ್ ಸಾನು ಬ್ರೇಕ್ ಬೇಕು ಅಂತ ಕೇಳ್ತಾಳೆ, ಓದಿಸ್ತಾ ಇರ್ತೀನಲ್ವ ಆವಾಗ. ಸೊ ಆ ಹಾಫ್ ಆನ್ ಅವರಲ್ಲಿ ಬಂದುಬಿಟ್ಟು ನಾನು ಇದನ್ನು ಮಾಡ್ಕೊಳ್ಬೋದು. ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಸಂಜೆಗೆ ಈಸಿ ಆಗುತ್ತೆ. ನಾನು ಸಾನು ಓದಬೇಕಾದ್ರೆ ಅವಳ ಪಕ್ಕ ಕೂತಿರ್ತೀನಿ, ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತೀನಿ, ಅಲ್ಲಿಂದಲ್ಲೇ ಕೇಳು ಅಂತ. ಅರ್ಥನೇ ಆಗಿರೋದಿಲ್ಲ, ಸುಮ್ಮನೆ ಬಾಯ್ಹಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ನಾನು ಆ ಥರ ಮಾಡಬೇಡ, ಇದು ಅರ್ಥ ಆಗಲಿಲ್ಲ ಅಂದರೆ ಕೇಳು ಅಂತೀನಿ. ಅದಕ್ಕೆ ಸ್ವಲ್ಪ ನನಗೆ ಟೈಮ್ ಕಡಿಮೆ ಬೀಳ್ತಾ ಇದೆ. ಸ್ನೇಹಿತರೆ, ನಿಮ್ಮ ಜೊತೆ ಒಂದು ತುಂಬ ಖುಷಿ ವಿಷಯ ಶೇರ್ ಮಾಡ್ಕೊಳ್ಬೇಕಿತ್ತು. ಇದು ಸಾನು ಸ್ಕೂಲ್ನ ಬ್ರೋಚರು. ಇದರಲ್ಲಿ ಈ ನೆಕ್ಸ್ಟ್ ಕಮಿಂಗ್ ಇಯರ್ಗೆ ಅಡ್ಮಿಷನ್ ಓಪನ್ ಇದೆ ಅಂದ್ಬಿಟ್ಟು ಆ್ಯಡ್ ಕೊಟ್ಟಿದ್ದಾರೆ. ಅಡ್ಮಿಷನ್ಸ್ ಓಪನ್ ಫಾರ್ 25 and 26. ಇದು ಎತ್ತಿಟ್ಕೊಂಡಿದ್ದೀನಿ ಫಾರ್ ಎವರ್ ನೆನಪಿಗಿರಲಿ ಅಂತ ಹೇಳ್ಬಿಟ್ಟು. ಇದು ಯಾರು ಕೊಟ್ಟರು ನಿನಗೆ? ನಿಮ್ಮ ರಿಸೆಪ್ಷನಲ್ಲಿತ್ತಾ? ಸೊ ಇಲ್ಲಿ ನೋಡಿ, ಅವರ ಸ್ಕೂಲಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಅವರು ಮಾಡಿಸ್ತಾರೆ ಅಂದರೆ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತೆ, ಫೀಲ್ಡ್ ಟ್ರಿಪ್ ಆ್ಯಂಡ್ ಗೆಸ್ಟ್ ಲೆಕ್ಚರ್ಸ್ ಫಾರ್ ಹ್ಯಾಂಡ್ಸ್ ಆನ್ ಲರ್ನಿಂಗ್. ಇವ್ರಿಗೆ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ತೆಗ್ದಿರೋ ಅಂಥ ಒಂದು ಪಿಕ್ಚರು. ಒಬ್ಬಳೇ ಇಲ್ಲ ಅದರಲ್ಲಿ, 1 2 3 ಅಂದರೆ ಅವ್ರ ಕ್ಲಾಸ್ ಅವ್ರು ಎಲ್ಲರೂ ಇದ್ದಾರೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ಹಾಗೆ ನೋಡಿದ್ರೆ ಸಾನು ಟಾಯ್ಕಾಂಡೋ ವಿನ್ ಆಗಿರೋದ್ರಿಂದ ಅವರ ಸ್ಕೂಲ್ ಬುಕ್ಕಲ್ಲಿ ಮೋಸ್ಟ್ಲಿ ಗ್ರೂಪ್ ಫೋಟೋ ಏನಾದರೂ ಬಂದಿರ್ಬೋದು. ಆ ಬುಕ್ ನಮಗಿನ್ನೂ ಕೊಟ್ಟಿಲ್ಲ. ನೀವು ಕೇಳ್ಬೋದು ಯಾವ ಸ್ಕೂಲಲ್ಲಿ ಸಾನು ಓದ್ತಾ ಇರೋದು ಅಂತ. ನಾನು ಮೊದಲು ಕೂಡ ತಿಳಿಸಿದ್ದೆ, ಅವಳು NPS ಅಲ್ಲಿ ಇರೋದು. ಬಟ್ ಬ್ರ್ಯಾಂಚ್ ನಾನು ತಿಳಿಸಿಲ್ಲ ಅಷ್ಟೇ. ಒಂದೊಂದು ಏರಿಯಾಲು ಒಂದೊಂದು ಬ್ರ್ಯಾಂಚ್ ಇದೆ, ಎಲ್ಲನೂ ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಯಶವಂತಪುರದ್ದು ತುಂಬಾ ಫೇಮಸ್, ರಾಜಾಜಿನಗರದ್ದು ತುಂಬ ಫೇಮಸ್ಸು, ಆ ಥರ. ಓಕೆ, ಇದೇ ಖುಷಿಯಲ್ಲಿ ಈಗ ನಾವು ಐಸ್ ಕ್ರೀಮ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಇದು ಹೋಮ್ ಮೇಡ್ ಐಸ್ ಕ್ರೀಮು. ಸಾನುಗೆ ನಾನು ಜಾಸ್ತಿ ಐಸ್ ಕ್ರೀಮ್ ಕೊಡೋದಿಲ್ಲ, ಬಟ್ ಇದು ಹೋಮ್ ಮೇಡ್ ಅಲ್ವಾ ಅಂತ ಕೊಡ್ತಾ ಇದ್ದೀನಿ. ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇದನ್ನು ಹೇಗೆ ಮಾಡೋದು ಅಂತ. ಈ ಐಟಮ್ಸ್ ಎಲ್ಲ ಸ್ನೇಹಿತರೆ, ಇಲ್ಲಿ ಏನೇನು ಇಟ್ಟಿದ್ದೀನೋ ಅದೆಲ್ಲನೂ ಸಾನು ಬರ್ತ್ಡೇಗೆ ತಂದಿದಂಥ ಥಿಂಗ್ಸ್ಗಳಲ್ಲಿ ಮಿಕ್ಕಿರೋದು. ಕಂಡೆನ್ಸ್ ಮಿಲ್ಕ್, ವಿಪ್ ಕ್ರೀಮ್, ಸ್ಟ್ರಾಬೆರಿ ಆ್ಯಂಡ್ ಕೇಕ್ ಕಟ್ ಮಾಡಿದ್ನಲ್ವ ಆ ಕೇಕ್, ರಿಮೈನಿಂಗ್ ಕೇಕ್, ಆಮೇಲೆ ಕ್ರೀಮ್. ಸೊ ಇಷ್ಟೆಲ್ಲ ಸೇರಿಸಿ ನಾನೀಗ ಒಂದು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐಸ್ ಕ್ರೀಮ್ಗೆ ಕ್ರೀಮ್ ಹಾಕಬೇಕು, ಕಂಡೆನ್ಸ್ ಮಿಲ್ಕ್ ಹಾಕಬೇಕು, ಒಂದು ಫ್ಲೇವರ್ ಹಾಕಬೇಕು. ಸೊ ಸ್ಟ್ರಾಬೆರಿ ಇದೆ. ಆ್ಯಂಡ್ ಮೊನ್ನೆ ನಾವು ಪೋಲಾರ್ ಬೇರ್ಗೆ ಹೋಗಿದ್ವಿ ಅಲ್ವಾ ಸಾನು ಬರ್ತ್ಡೇ ದಿನ, ಅವತ್ತೊಂದು ದಿನ ಕೇಕ್ ಕೂಡ ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿದರು. ಅದಕ್ಕೆ ನಾನು ಹಾಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ರಾಜೇಶ್ ಸಜೆಷನ್ ಕೊಟ್ಟಿದ್ದು. ಅವತ್ತು ತಿಂದ್ವಿ ಅಲ್ವಾ, ಕೇಕ್ ಇತ್ತು ಮಧ್ಯ, ಅದೇ ರೀತಿಯಲ್ಲಿ ನೀನು ಕೇಕ್ ಹಾಕು ಅಂತ ಹೇಳಿದ್ರು. ಸೊ ಬನ್ನಿ ಈಗ ಐಸ್ ಕ್ರೀಮ್, ಹೋಮ್ ಮೇಡ್ ಐಸ್ ಕ್ರೀಮ್ನ ಮಾಡೋಣ. ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಬೇಕು. ವಿಪ್ ಕ್ರೀಮ್ ನಾವು ಇಷ್ಟೊಂದು ವಿಪ್ ಮಾಡಬೇಕಾಗಿಲ್ಲ, ಹೆವಿ ಕ್ರೀಮ್ ಬೇಕಾಗುತ್ತೆ ಅಷ್ಟೇ. ಬಟ್ ನಾನು ಮಾಡಿಬಿಟ್ಟಿದ್ದೀನಲ್ಲ, ಏನು ತೊಂದರೆ ಆಗೋದಿಲ್ಲ, ಅದಕ್ಕೇ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ವಿಪ್ ಕ್ರೀಮ್ ಇರೋದ್ರಿಂದ ಈ ಕ್ರೀಮ್ ಹಾಕಬೇಕು ಅಂತೇನಿಲ್ಲ, ಬಟ್ ಇದು ವೇಸ್ಟ್ ಆಗುತ್ತಲ್ಲ, ಆದಷ್ಟು ಜಾಸ್ತಿ ಆಗುತ್ತೆ ಐಸ್ ಕ್ರೀಮು. ಹೋಮ್ ಮೇಡ್ ಐಸ್ ಕ್ರೀಮ್ ಈಸ್ ಬೆಟರ್ ದ್ಯಾನ್ ಔಟ್ಸೈಡ್ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಕ್ರೀಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಟಾರ್ಟಿಂಗಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ, ಆದರೆ ಆಮೇಲೆ ಮತ್ತಷ್ಟು ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಇದು ಫ್ರೀಝರಲ್ಲಿ ಇಟ್ಟಿದ್ದಂಥ ಸ್ಟ್ರಾಬೆರೀಸ್ ಫುಲ್ ಗಟ್ಟಿಯಾಗಿದೆ. ಸೊ ಈ ಥರ ನಾವು ಫ್ರೀಝರಲ್ಲಿ ಇಟ್ಕೊಳ್ಬೋದು. ಬಟ್ ದ ಪ್ರಾಬ್ಲಮ್ ಏನು ಗೊತ್ತಾ, ಇದನ್ನು ಹೊರಗಡೆ ಇಟ್ಟಾಗ ನೀರು ಆಗಿಬಿಡುತ್ತೆ, ಮೆತ್ತ ಫುಲ್ ಸಾಗಿ ಆಗಿಬಿಡುತ್ತೆ. ಅದೊಂದು ನನಗೆ ಇಷ್ಟ ಆಗಲಿಲ್ಲ. ಸೊ ಇದನ್ನು ಈಗ ನಾನು ನೀರಲ್ಲಿ ಒಂದು ಸರಿ ಹಾಕಿಬಿಟ್ಟು ಐಸ್ ಎಲ್ಲ ಹೋದ್ಮೇಲೆ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಳ್ತೀನಿ. ಸ್ಟ್ರಾಬೆರಿ ಅಷ್ಟು ಹಾಕಿದ್ದೀನಿ ಸ್ನೇಹಿತರೆ,
ಐಸ್ ಕ್ರೀಮ್ಗೆ ಹಾಕ್ಬಿಟ್ಟು ಚೆನ್ನಾಗಿ ವಿಸ್ಕ್ ಮಾಡಿದ್ರೆ ಕಲರೇ ಬಂದಿಲ್ಲ. ಅಂದರೆ ಈ ಸ್ಟ್ರಾಬೆರಿ ಫ್ಲೇವರ್ ಅಂತ ನಾವು ತಿಂತೀವಲ್ವ ಹೊರಗಡೆ, ಅದರಲ್ಲಿ ಫ್ಲೇವರ್ಗೆ ಅದೇನು ಹಾಕಿರ್ತಾರೋ ಗೊತ್ತಿಲ್ಲ, ಕಲರ್ ಅಂತೂ ಆ ಕಲರ್ ಮ್ಯಾಚ್ ಮಾಡೋದಕ್ಕೆ ಸರಿಯಾಗಿ ಹಾಕಿರ್ತಾರೆ ಅಂತ ಗೊತ್ತಾಯಿತು. ವಿಪ್ ಕ್ರೀಮು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು, ಅದಕ್ಕೆ ನಾನೀಗ ಎಲೆಕ್ಟ್ರಿಕ್ ವಿಸ್ಕರ್ ಇದೆ ಅಲ್ವಾ, ಅದರಲ್ಲಿ ಸ್ವಲ್ಪ ವಿಸ್ಕ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ವಿಸ್ಕ್ ಮಾಡಿ ಆದಮೇಲೆ ಕೇಕ್ ಹಾಕಬೇಕಿತ್ತು, ಆವಾಗ ಸ್ವಲ್ಪ ಸ್ವಲ್ಪ ಕೇಕ್ ಸಿಕ್ಕಿರೋದು. ಇವಾಗ ನಾನು ಇದನ್ನು ಹಾಕ್ಬಿಟ್ಟು ವಿಸ್ಕ್ ಮಾಡಿದ್ನ, ಫುಲ್ ಮಿಕ್ಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಸಿಹಿ ಕಡಿಮೆ ಇತ್ತು, ಅದಕ್ಕೆ ಸಿಹಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಹೇಳಿದೆ ಅಲ್ವಾ ನಾನು, ಸ್ಟ್ರಾಬೆರಿದು ಕಲರೇ ಬಂದಿಲ್ಲ. ಫುಲ್ ವೈಟ್ ಇದ್ದಿದ್ದು ಒಂಚೂರು ಡಲ್ ವೈಟ್ ಆಗಿದೆ ಅಷ್ಟೇ. ಈಗ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಇದನ್ನು ನಾನು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ನಾವು ಮಿನಿಮಮ್ -4 ಡಿಗ್ರಿಯಲ್ಲಿ ಇಟ್ಟಿರಬೇಕು, ಆವಾಗಲೇ ಇದು ಸೆಟ್ ಆಗೋದು. ನಾಳೆ ತನಕ ಇದು ಸೆಟ್ ಆಗಿಬಿಡುತ್ತೆ. ರಿಫ್ರೆಶಿಂಗ್ ಟೈಮ್. ಸ್ವಲ್ಪ ಸಾನುಗೆ ಟೈಮ್ ಬ್ರೇಕ್ ಕೊಟ್ಟಿದ್ದೆ, ಅದರಲ್ಲಿ ಅವಳು ಡಾಮಿನೋಸ್ ಆಟಾಡ್ತಾ ಇದ್ಲು. ಇದು ಒಂಥರ ರಿಲೀವಿಂಗ್ ಅಲ್ವಾ, ನೋಡ್ತಾ ಇದ್ರೆ. ಜೋಡ್ಸೋದು ಸ್ವಲ್ಪ ಕಷ್ಟ, ಬಟ್ ಬೀಳಿಸಿದಾಗ ಅದು ಬೀಳುತ್ತಲ್ಲ, ಅದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಸಾನು ನೀನು ಬಂದು ಆಡು ಮಮ್ಮ ನನ್ನ ಜೊತೆ ಅಂತ ಹೇಳಿದ್ಲು. ಸೊ ನಾನು ಒಂದು ಸಾರಿ ಟ್ರೈ ಮಾಡಿದೆ, ಅದು ಹೆಂಗೆ ಬಂತು ಅಂತ ತೋರಿಸ್ತೀನಿ. ಸೊ ಇದು ನಿಮಗೆ ಬೇಕಿದ್ರೆ, ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಫೋನು ಟಿ ವಿ ಬದಲು ಇದರಲ್ಲಿ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಹಿಡಿಸುತ್ತೆ, ಇದರಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಇದು ನಾನು ಮಾಡಿರೋದು, ಅದು ಸಾನು ಮಾಡಿರೋದು. ಈಗ ಬೀಳಿಸ್ತೀವಿ ನೋಡಿ ಇಬ್ಬರದು ಹೇಗೆ ಬಿತ್ತು ಅಂತ. ನಾನಿದು ಫಸ್ಟ್ ಟೈಮ್ ಮಾಡಿದ್ದು. ಸಾನು ಓಕೆ, ಅವಳು ಅವಾಗ ಮಾಡ್ತಾ ಇರ್ತಾಳೆ, ಅಂದರೆ ನಾನು ಇದನ್ನು ಗಿಫ್ಟ್ ಕೊಟ್ಟ ಮೇಲೇ ಅವಳು ಮಾಡೋಕ್ಕೆ ಶುರು ಮಾಡಿದ್ದು. ಬಟ್ ಶೀ ಈಸ್ ವೆರಿ ಗುಡ್ ಅಟ್ ಇಟ್. ಈಗ ಸಾನುಗೆ ಸ್ನ್ಯಾಕ್ ಬ್ರೇಕ್, ಅವ್ಳಿಗೆ ಹಾಲು ಕೊಡೋಣ ಅಂತ ಬಂದಿದ್ದೀನಿ. ಅದ್ರ ಜೊತೆ ಲಡ್ಡು ಮಾಡಿದ್ದೆ ಅಲ್ವಾ, ಆ ಲಡ್ಡು ಕೂಡ ತಿಂತಾಳೆ. ಅದರ ಜೊತೆಗೆ ನಾನು ನಾಳೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆಗೆ ವಾಂಗಿಬಾತ್ ಮಾಡೋಣ ಅಂತ ಹೇಳಿಬಿಟ್ಟು, ಅದಕ್ಕೆ ವಾಂಗಿಬಾತ್ ಗೊಜ್ಜನ ನಾನು ಒಂದಿನ ಮುಂಚೆನೇ ಮಾಡಿ ಇಡ್ತೀನಿ. ಮಾರನೇ ದಿನ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಒಂದು 5-10 ನಿಮಿಷ ಲೇಟಾಗಿ ಬೆಡ್ಡಿಂದ ಹೇಳ್ಬೋದು, ಇಲ್ಲ ಅಂದರೆ ಅಲಾರ್ಮ್ ಆದ ತಕ್ಷಣವೇ ಎದ್ಬಿಡ್ಬೇಕು. ನನಗೆ ಆ ಥರ ಎದ್ದರೆ ಒಂಥರ ತಲೆ ಭಾರ ಆಗಿರುತ್ತೆ, ಕಣ್ಣು ಬಿಡೋದಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಆದಷ್ಟು ಫಸ್ಟ್ ಡೇನೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಾಂಗಿಬಾತ್ ಗೊಜ್ಜು ನಾವು ಬರೀ ನಾಳೆಗೆ ಅಂತ ಅಲ್ಲ, 3-4 ದಿನ ಮುಂಚೆ ಕೂಡ ಮಾಡಿ ಇಟ್ಕೊಳ್ಬೋದು. ನೀವು 1 ವಾರ ಇಡಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಎಣ್ಣೆನ ಅದರಲ್ಲಿ ಚೆನ್ನಾಗಿ ಗೊಜ್ಜು ಜೊತೆ ಮಿಕ್ಸ್ ಮಾಡಿ ಇಡಬೇಕು. ಅವಾಗೇನಾಗುತ್ತೆ, ಅದು ಫ್ಲೇವರ್ ಅಷ್ಟು ಹಾಳಾಗೋದಿಲ್ಲ. ಇಲ್ಲಾಂದರೆ ನೀರಿನ ಕಂಟೆಂಟ್ ಇರುತ್ತಲ್ವ, ಅದು ಗೊಜ್ಜು ಚೇಂಜ್ ಆಗುತ್ತೆ ಬದನೆಕಾಯಿ ಜೊತೆ ಇದ್ದಾಗ. ಮೋರ್ ದ್ಯಾನ್ 1 ವೀಕ್ ಇಡೋದಕ್ಕಾಗದೇ ಇಲ್ಲ. ಫ್ಲೇವರ್ ಅಂತೂ ಫುಲ್ ಚೇಂಜ್ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾನು ಕಿಚನಿಗೆ ಬಂದ ತಕ್ಷಣ ಮೊದಲು ಸಾನುಗೆ ಹಾಲು ಬಿಸಿ ಮಾಡೋಕ್ಕಿಟ್ಟು ನಾನು ರಾತ್ರಿಗೆ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೆ. ಸೊ ಇದು ಆಯಿತು. ಅದರ ಜೊತೆ ನಾನು ನಾಳೆಗೆ ಏನು ಪ್ರಿಪೇರ್ ಮಾಡ್ಕೊಳ್ತಿದ್ನೋ ಅದು ಕಟಿಂಗ್ ಆಗಿದೆ, ಅದ್ರ ಗೊಜ್ಜು ಮಾಡಿದ್ರೆ ಮುಗೀತು. ಸೊ ಇವತ್ತಿನ ದಿನ ನಮ್ಮದು ಹೀಗಿತ್ತು ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಬಾಯ್ ಬಾಯ್ ಸ್ನೇಹಿತರೆ. ನೀವು ಕೇಳ್ತಾ ಇದ್ರಿ ಸಾನುಗೆ ಹೇಗೆ ಓದಿಸ್ತೀರಾ ಅಂತ. ಎಲ್ಲಾನು ಕೂತ್ಕೊಂಡು ರಿವಿಷನ್ ಮಾಡಿಸ್ತೀನಿ, ಅವಳು ಪಕ್ಕ ಕೂತಿರ್ತೀನಿ ಅಷ್ಟೇ. ಆಮೇಲೆ ಅವಳಿಗೆ ಕ್ವೆಶನ್ಸ್ ಕೇಳ್ತೀನಿ. ಮೇಕ್ ಶ್ಯೂರ್ ದಟ್ ಶಿ ರಿಮೆಂಬರ್ಸ್ ಎವ್ರಿಥಿಂಗ್ ಶಿ ಹ್ಯಾಸ್ ರೆಡ್ ಪ್ರಾಪರ್ಲಿ.